ಹಾರ್ಲಿಕ್ಸ್ ಪುಡಿ ಒಂದೇ ಒಂದು ಸ್ಪೂನ್ ತೊಗೊಂಡು ಹಾಲಲ್ಲಿ ಹಾಕಿದರೆ ನಿಮ್ಮ ಶಕ್ತಿ ಬಂದ್ಬಿಡತ್ತೆ. ಅದೇ ಹಾರ್ಲಿಕ್ಸ್ ಪುಡಿಲಿ ಏನು ಹಾಕಿದ್ದಾರೆ, ಎಲ್ಲ ಥರ ವೈಟಮಿನ್ಸ್ಗಳು ಹಾಕಿದ್ದಾರೆ. ಕಂಪನಿಯಿಂದ ತಯಾರಾಗಿ ರೆಡಿಯಾಗಿ ಬರುತ್ತೆ. ನೀವು ಸುಮ್ಮನೆ ಹಾಲಲ್ಲಿ ಹಾಕಿ ಅದ್ದಿ ಅದನ್ನು ಕಲಿಸ್ಬಿಟ್ಟು ಒಂದು ಲೋಟ ಕುಡಿಬೇಕು. ಅದೇ ರೀತಿಯೇ ಕರ್ತನ ರಕ್ಷಣೆ ಅನ್ನೋದು ಇಟ್ ಇಸ್ ಎ ಕಂಪ್ಲೀಟ್ಲಿ ವೆಲ್ ಪ್ರಿಪೇರ್ಡ್ ರೆಡಿಮೇಡ್ ಬ್ಲೆಸ್ಸಿಂಗ್. ಅದು ನಿಮಗೆ ರೆಡಿಮೇಡ್ ಬ್ಲೆಸ್ಸಿಂಗು. ಅದೇ ನೀವು ಸ್ವೀಕಾರ ಮಾಡಿದ ತಕ್ಷಣ ಅದು ರಿಲೀಸ್ ಆಗುತ್ತೆ. ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ಆಗ ರಕ್ತಕ್ಕೆ ಮಾನ್ಯತೆ ಇದೆ. ರಕ್ತ ಮಾತಾಡತ್ತೆ. ರಕ್ತ ಕಾನೂನಾತ್ಮಕವಾದ ಧ್ವನಿಯಾಗಿದೆ, ನ್ಯಾಯದ ಧ್ವನಿಯಾಗಿದೆ, ಅಧಿಕಾರದ ಧ್ವನಿಯಾಗಿದೆ, ನಮಗಾಗಿ ವಾದಿಸುವ ಧ್ವನಿಯಾಗಿದೆ, ನಮ್ಮ ಪಕ್ಷದಲ್ಲಿ ಕುತ್ಕೊಂಡು ಕಣ್ಣೀರಿಂದ ಪ್ರಾರ್ಥಿಸುವಂಥ ಧ್ವನಿಯಾಗಿದೆ, ನಮಗಾಗಿ ವಿಜ್ಞಾಪಿಸುವಂಥ ಧ್ವನಿಯಾಗಿದೆ. ಆ ರಕ್ತದಲ್ಲಿ ಜೀವ ಇದೆ. ಆ ಜೀವಕ್ಕೆ ಬೆಳಕಿದೆ. ಆ ಬೆಳಕಿಗೆ ಬಲವಿದೆ. ಪ್ಯಾಸ್ ಓವರ್ ಅಂದ್ರೇನು? ಇನ್ನು ನಿಮ್ಗೆ ಆ ದರಿದ್ರಗಳಿರಲ್ಲ, ಇನ್ನು ಕಣ್ಣೀರುಗಳಿರಲ್ಲ, ಇನ್ನು ನೋವುಗಳಿರೋದಿಲ್ಲ, ಇನ್ನು ಬಂಧನಗಳಿರೋದಿಲ್ಲ, ಇನ್ನು ಬಾಡುಗಳಿರೋದಿಲ್ಲ, ಇನ್ನು ಸಾಲ ಇರೋದಿಲ್ಲ, ಇನ್ನು ಯಾವ ಗುಲಾಮತನ ಇರೋದಿಲ್ಲ. ಎಲ್ಲ ವಿಧದಲ್ಲಿ ಆಶೀರ್ವಾದ ನಿಮ್ಮ ಮನೆ ಮೇಲೆ ನಾನು ಉಂಟು ಮಾಡಿ ಆಶೀರ್ವಾದ ಮಾಡ್ತೇನೆ. ಯಾಕಂದ್ರೆ ಅವರು ಜೀವದಿಂದ ನಮಗಾಗಿ ಅವ್ರು ಎದ್ದಿದ್ದಾರೆ ಮಕ್ಕಳೇ. ಇಸ್ರಾಯೇಲ್ ಮಕ್ಕಳಿಗೆ ಆ ಬಡತನದಿಂದ ದರಿದ್ರದಿಂದ ಹೊರಗಡೆ ಕರ್ಕೊಂಬರೋದು ದೇವ್ರ ಚಿತ್ತ ಆಗಿತ್ತು. ಅವನ ಹೊರಗಡೆ ಪರ್ಫೆಕ್ಟಾಗಿ ಕರ್ಕೊಂಬರ್ಬೇಕು ದೇವ್ರ ಚಿತ್ತ ಆಗಿತ್ತು. ಇಂಡಿಪೆಂಡೆಂಟ್ ಆಗಿ ಕರ್ಕೊಂಬರೋದು ದೇವ್ರ ಚಿತ್ತ ಆಗಿತ್ತು. ಪವರೊಂದಿಗೆ, ವೆಲ್ತ್ನೊಂದಿಗೆ, ಆಸ್ತಿಯೊಂದಿಗೆ, ಐಶ್ವರ್ಯದೊಂದಿಗೆ, ಸಂಪತ್ತೊಂದಿಗೆ, ಪಾಪ ಕ್ಷಮಾಪಣೆಯೊಂದಿಗೆ ಅವ್ರು ಹೊರಗಡೆ ಬರಬೇಕನ್ನೋದು ದೇವ್ರ ಚಿತ್ತವಾಗಿತ್ತು. ಅದು ಒಡಂಬಡಿಕೆಯಲ್ಲಿರತಕ್ಕಂಥ ಒಂದು ಕ್ಯಾರೆಕ್ಟರ್. ದೇವರು ಅಬ್ರಾಹ್ಮನಿಗೆ ಮಾಡಿದ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡು ಇಸ್ರಾಯೇಲ್ ಮಕ್ಕಳಿಗೆ ಆ ಒಡಂಬಡಿಕೆಯನ್ನು ನೆರವೇರಿಸ್ತಾರೆ. ದೇವರು ಅಬ್ರಾಹ್ಮನಿಗೆ ಒಡಂಬಡಿಕೆ ಮಾಡ್ಕೊಂಡ್ರು. ಯಾವುದಿಂದ ಒಡಂಬಡಿಕೆ ಮಾಡ್ಕೊಂಡ್ರು? ಯಾವುದಿಂದ ಅದು ಸೀಲ್ ಆಯಿತು? ಮುದ್ರೆ ಯೇಸುವಿನ ರಕ್ತದಿಂದ ಮುದ್ರೆ ಆಯಿತು. ಆಗ ರಕ್ತಕ್ಕೆ ಮಾನ್ಯತೆ ಇದೆ. ರಕ್ತ ಮಾತಾಡತ್ತೆ. ರಕ್ತ ಕಾನೂನಾತ್ಮಕವಾದ ಧ್ವನಿಯಾಗಿದೆ, ನ್ಯಾಯದ ಧ್ವನಿಯಾಗಿದೆ, ಅಧಿಕಾರದ ಧ್ವನಿಯಾಗಿದೆ, ನಮಗಾಗಿ ವಾದಿಸುವ ಧ್ವನಿಯಾಗಿದೆ, ನಮ್ಮ ಪಕ್ಷದಲ್ಲಿ ಕುತ್ಕೊಂಡು ಕಣ್ಣೀರಿಂದ ಪ್ರಾರ್ಥಿಸುವಂಥ ಧ್ವನಿಯಾಗಿದೆ, ನಮಗಾಗಿ ವಿಜ್ಞಾಪಿಸುವಂಥ ಧ್ವನಿಯಾಗಿದೆ. ಆ ರಕ್ತದಲ್ಲಿ ಜೀವ ಇದೆ. ಆ ಜೀವಕ್ಕೆ ಬೆಳಕಿದೆ. ಆ ಬೆಳಕಿಗೆ ಬಲವಿದೆ. ಅದ್ಭುತ. ದೇವ್ರಿಗೆ ಸ್ತೋತ್ರ. ಆ ರಕ್ತ ಏಸಪ್ಪ ನೆನೆಸಿ ಏನು ಹೇಳ್ತಾರೆ, ತಂದೆಗೆ ನನ್ನ ಮಕ್ಕಳನ್ನ ಬಿಡುಗಡೆಗೊಳಿಸು ಅಂತ ಹೇಳ್ಬೇಕಾದ್ರೆ ದೇವರು ತಾನಾಗಿ ಹೇಳ್ತಾರೆ ಮೋಸೆಯೊಂದಿಗೆ, ನನ್ನ ಜನರ ಮೋರೆ ನೋಡಿದ್ದೇನೆ, ಅವರ ಕಣ್ಣೀರನ್ನು ಕಂಡಿದ್ದೇನೆ, ಅವರನ್ನು ಬಿಡಿಸಿಕೊಳ್ಳೋದಕ್ಕೋಸ್ಕರ ನಾನು ಪರಲೋಕದಿಂದ ಇಳಿದು ಬಂದಿದ್ದೇನೆ. ಇಳಿದು ಬಂದಿದ್ದೇನೆ. ಆಗ ಇಳಿದು ಬಂದಿದ್ದೀನಿ ಅಂದರೆ ಅವ್ರ ಸಹಸ್ರ ದೂತರು ಬಂದಾಯಿತು, ಅವ್ರ ಸೇನೆ ಬಂದಾಯಿತು, ಆರ್ಮಿ ಬಂದಾಯಿತು, ಅವರ ಪವಿತ್ರಾತ್ಮರ ಪ್ರಸನ್ನತೆ ಬಂದಾಯಿತು. ಇಡೀ ಆ ದೇಶಕ್ಕೆ ಫೆನ್ಸ್ ಹಾಕ್ಬಿಡ್ತಾರೆ ದೇವರು. ಇಷ್ಟು ದಿನ ಇವನ್ನ ಬಾಗಿಸಿದ್ದೀರಾ, ಇನ್ನು ನಾನು ಬಾಗಿಸ್ತೀನಿ ನೋಡಿ ನಿಮ್ಮನ್ನ. ನಾನು ಬಾಗಿಸಿದ್ರೆ ಇನ್ನು ನೀವು ಎದೊಳೋದೇ ಇಲ್ಲ, ಉಸಿರೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ದೇವರವ್ರನ್ನ ಸಮುದ್ರದಲ್ಲೇ ಒಳಗೆ ಹಾಕಿ ತಳ್ತಾರೆ. ಅವ್ರ ಸಮುದ್ರದಲ್ಲಿ ಒಳಗೆ ಹಾಕಿ ತಳ್ಳಕ್ಕೆ ಮುಂಚೆ ಅವ್ರ ಕೈಲಿದ್ದ ಎಲ್ಲ ಬೆಳ್ಳಿ ಬಂಗಾರಗಳನ್ನ ಬಾಚ್ಕೊಳ್ತಾರೆ ದೇವರು. ಕೊಡು ನನ್ನ ಮಕ್ಕಳಿಗೆ ವರ್ಗಾವಣೆ. ಇಟ್ಸ್ ಅ ಟೈಮ್ ಆಫ್ ಟ್ರಾನ್ಸ್ಫರಿಂಗ್ ಯುವರ್ ಕೋರ್ ವೆಲ್ತ್ ಪ್ರಾಪರ್ಟೀಸ್. ನಿನ್ನ ಮೂಲ ಸಂಪತ್ತುಗಳನ್ನು ವರ್ಗಾವಣೆ ಮಾಡತಕ್ಕಂಥ ಒಂದು ಅದ್ಭುತವಾದ ಸಮಯ ಅದು. ಅದ್ಭುತವಾದ ಸಮಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಟೈಮಲ್ಲಿ ನೋಡಿ, ನಿಮ್ಮ ತಾತ ಕರೆದಿರ್ತಾರೆ, ಬಾರೋ ನೀನು 3 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿ. ನೀವು ಹೋಗ್ತಾ ಇರ್ತೀರ, 11 ಗಂಟೆಗೆ ಆಟೋ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಇರಬೇಕು. ನೀವು ಹೇಳ್ತೀರಿ, ಯಾರೊಬ್ರು ಹೇಳ್ತಾರೆ, ಬಾಪ ಒಂದು ಮಸಾಲೆ ದೋಸೆ ತಿನ್ಬಾ. ಇಲ್ಲ ಇಲ್ಲ ಇಲ್ಲ, ವರ್ಗಾವಣೆ ಆಗ್ತಾಯಿದೆ, ನನಗೆ ಮಸಾಲೆ ದೋಸೆ ಇಡ್ಲಿ ವಡೆ ಬೇಡ, ಫಸ್ಟು ರಿಜಿಸ್ಟ್ರಿ ಆಫೀಸ್ಗೆ ಹೋಗಬೇಕು. ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಹಾಕ್ಬಿಟ್ಟು ಫೋಟೋ ಎಲ್ಲ ಹೊಡೆದ್ಬಿಟ್ಟು ಸೀಲ್ ಹಾಕಿ ಆ ಪೇಪರ್ನ ವರ್ಗಾವಣೆ. ಸರ್ಕಾರ ಹೇಳುತ್ತೆ, ಇಷ್ಟು ವರ್ಷ ನಿಮ್ಮ ತಾತ ಸಂಪಾದನೆ ಮಾಡಿ ಅದನ್ನು ಅನುಭವಿಸಿದ್ರು ಲ್ಯಾಂಡ್ನ, ಇನ್ನು 10 ಎಕರೆ ಜಮೀನು ನೀನು ಅನುಭವಿಸು ಅಂತೇಳಿ ಸರ್ಕಾರ ಏನು ಮಾಡುತ್ತೆ, ಸರ್ಕಾರ ಲ್ಯಾಂಡ್ನ ಆ ಹುಡುಗನಿಗೆ ಕೊಡತ್ತೆ. ಅದು ಸರ್ಕಾರ ಲ್ಯಾಂಡ್ ರೆಡಿ ಮಾಡಿಲ್ಲ, ಸರ್ಕಾರದ ಅಧೀನದಲ್ಲಿದೆ ಅಷ್ಟೇ, ಅದು ಅಧಿಕಾರದಲ್ಲಿದೆ. ಆಗ ಭೂಮಿ ಯಾರ್ದು? ಭೂಮಿ ದೇವ್ರದು. ಅದನ್ನ ಯಾರು ಕೊಡ್ತಾನೆ? ತಾನು ಯಾರು ಪ್ರೀತಿ ಮಾಡ್ತಾರೆ, ತನ್ನ ನಾಮಕ್ಕೆ ಯಾರು ಅಂಜುತ್ತಾರೆ, ತನ್ನ ನಾಮಕ್ಕೆ ಯಾರು ಭಯಭಕ್ತಿ ಆಗಿದ್ದಾರೆ, ಅವ್ರಿಗೆ ಆ ಲ್ಯಾಂಡ್ನ ದೇವ್ರು ಕೊಡ್ತೀನಿ ಅಂತ. ಎಷ್ಟು ಜನಕ್ಕೆ ಲ್ಯಾಂಡ್ ಬೇಕು? ನಮಗೆಲ್ಲ ಇಲ್ಲ ಬ್ರದರ್, ನಾವೆಲ್ಲ ಪರಲೋಕ ಹೋಗ್ತೀವಿ. ಕರೆಕ್ಟ್ ಹೋಗ್ತೀರಾ? ಅದು ಹೋಗೋವರೆಗೂ ನಿಗೊಂದು ಮನೆ ಬೇಕಲ್ಲ. ನಾವು ಬಾಡಿಗೆ ಮನೆಯೇ ಸಾಕು ಬ್ರದರ್. ಅವಾಗ ಬಾಡಿಗೆ ಮನೇಲಿ ನಿಂತಿರ್ತೀಯ, ಮಲಗಲ್ವ? ಅಲ್ಲಿ ಮಲಗ್ತೀಯ ಅಲ್ವಾ? ನಮಗಿರೋವ್ರಿಗೆ ನಮ್ಮ ಮನೆ ಆಗಬೇಕು.
ಇನ್ನೊಬ್ರ ಹತ್ರ ಹೋಗಿ ಬಾಡಿಗೆ ಕೊಟ್ಟು ಬರೋದು ಬೇಡ, ಇನ್ನೊಬ್ಬದ ಹೋಗಿ ಬಾಡಿಗೆ ಈಸ್ಕೊಂಡ್ಬರ್ಬೇಕು ನಾವು. ಆಮೆನ್, ಹಲ್ಲೆಲೂಯಾ. ಇನ್ನೊಬ್ಬದ ಹೋಗಿ ಬಾಡಿಗೆ ಇಸ್ಕೊ ಬರ್ಬೇಕು, ಇನ್ನೊಂದು ಬರಬೇಕು, ಓನೆ ಇನ್ನೊಂದ್ಕೊಳಗಿ ಫ್ಲ್ಯಾಟ್ ತಗೊಂಡು ಬರಬೇಕು. ನಾವು ಹೋಗಿ ಬಾಡಿಗೆ ಕೊಡಬೇಕು ಅನ್ನೋ ಪರಿಸ್ಥಿತಿ ನಮ್ಗೆ ಇಟ್ಟಿಲ್ಲ. ಇನ್ನೊಬ್ರ ಹತ್ರ ಹೋಗಿ 10 ಮನೆ ಬಾಡಿಗೆನ ತಗೊಂಡು ಬರೋ ಹಾಗೆ ನಮ್ಮನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾರೆ ದೇವರು, ಇಷ್ಟು ದಿನ ನೀವು ಗುಲಾಮರಾಗಿದ್ರಿ, ಏನು ಇಲ್ಲದೆ ಇದ್ರಿ, ಪರದೇಶಿ ಆಗಿದ್ರಿ, ಬರಿಗೇಲಿದ್ರಿ, ಬಟ್ಟೆ ಇಲ್ದವ್ರಾಗಿದ್ರಿ, ನಿಮಗೆ ಅಂತ ಒಂದು ಅಸೆಟ್ ಇರಲಿಲ್ಲ, ಆಸ್ತಿ ಇರಲಿಲ್ಲ. ಆದರೆ ಇವತ್ತಿಂದ ನಾನು ನಿಮಗೆ ಆಸ್ತಿ ಬರಿತೀನಿ, ಹಲ್ಲೆಲೂಯಾ, ಲ್ಯಾಂಡ್ ಬರಿತೀನಿ, ಹಲ್ಲೆಲೂಯಾ, ಒಡವೆ ಹಾಕ್ತೀನಿ ನಿಮ್ಮ ಕೈಯಲ್ಲಿ, ಆರೋಗ್ಯ ಹಾಕ್ತೀನಿ, ನಿಮ್ಮ ಮೈ ಮೇಲೆ ಒಳ್ಳೆ ಬಟ್ಟೆ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಆ ಒಂದು ಟ್ರಾನ್ಸಾಕ್ಷನ್, ಆ ವರ್ಗಾವಣೆ ನಡೆಯತಕ್ಕಂಥ ಒಂದು ಆ ವಿಧಾನವೇ, ಆ ವರ್ಗಾವಣೆ ನಡೆಯತಕ್ಕಂಥ ಒಂದು ಕಾರ್ಯವೇ ಪಸ್ಕಾ ಹಬ್ಬ. ಆಮೆನ್, ಹಲ್ಲೆಲೂಯಾ. ಆ ಪಸ್ಕಾ ಹಬ್ಬ ಅಂದ್ರೇನು? ನನ್ನ ಮಗನ ಸನ್ಮಾನ ಮಾಡಿ, ಹಾನರ್ ಮೈ ಸನ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆಗ ಅಪ್ಪ ಮಗನ ಕಳಿಸಿದ್ದಾರೆ. ಆಗ ಲೋಕದವ್ರದ್ದು ಕೆಲಸ ಏನು? ಅಪ್ಪ ಕಳಿಸಿರೋ ಮಗನಿಗೆ ಬಾಯಿ ಮುಚ್ಕೊಂಡು ಸಲ್ಯೂಟ್ ಹೊಡೆದು ಅವ್ರ ಪಾದಗಳಿಗೆ ಪವಿತ್ರವಾದ ಮುತ್ತನಿಟ್ಟು ಅವನ್ನ ಆರಾಧಿಸ್ಬೇಕು. ಅದೇ ದೇವರು. ಕೀರ್ತನಗಾರ ಹೇಳ್ತಾನೆ, ಆತನ ಮಗನಾದ ಕ್ರಿಸ್ತನಿಗೆ ಪವಿತ್ರವಾದ ಮುತ್ತನ್ನ ಇಡೀ, ಇಲ್ಲಾಂದ್ರೆ ದೇವರು ನಿಮ್ಮನ್ನ ದಾರಿಯಲ್ಲೇ ಅರೆದು ಬಿಟ್ಬಿಡ್ತಾನೆ ಅಂತ ಹೇಳ್ತಾರೆ. ಬಟ್ಟೆ ಹರಿದಾಗ ಅರೆದು ಬಿಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಜನ ಬಟ್ಟೆಯಾಗಿ ಅರೆದು ಹೋಗ್ತಾ ಇದ್ದಾರೆ. ಯಾಕೆ? ಅವ್ರ ಮಗನಾದ ಯೇಸು ಕ್ರಿಸ್ತನ ಸನ್ಮಾನ ಮಾಡ್ತಾ ಇಲ್ಲ. ಅದು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬ ದೇವರ ಚಿತ್ತ. ಆಗ ನಿತ್ಯ ಜೀವ ಪಡೆಯೋದೇ ಆ ಕೊನೆ ದೀಪ. ನಿತ್ಯ ಜೀವ ಪಡೆಯೋದೇ ಕೊನೆ ದೀಪ. ಮೊದಲನೇ ದೀಪ ಏನು? ಮರಣ, ಯೇಸುವಿನ ಮರಣ. ಎರಡನೇ ದೀಪ ಏನು? ಯೇಸು ಕ್ರಿಸ್ತನ ಅವಸಾನ ಮತ್ತು ಆತನ ಉಣಲ್ಪಡುವಿಕೆ. ಮೂರನೇ ದೀಪ ಏನು? ಯೇಸು ಕ್ರಿಸ್ತರ ಪುನರುತ್ಥಾನ. ನಾಲ್ಕನೇ ದೀಪ ಏನು? ಯೇಸು ಕ್ರಿಸ್ತರ ಪುನರುತ್ಥಾನ, ಪ್ರಥಮ ಫಲವಾದ ದಿನ. ನಾಲ್ಕನೇ ದೀಪ ಯೇಸು ಕ್ರಿಸ್ತ ತಂದೆಯಾದ ದೇವರ ಪವಿತ್ರಾತ್ಮರು ಕಳಿಸಿದ ಪೆಂತೆಕೋಸ್ತ ದಿನ. ಅದು 5ನೇ ಹಬ್ಬ ತುತ್ತೂರಿಗಳ ಹಬ್ಬ, ಅಂದರೆ ಯೇಸು ಕ್ರಿಸ್ತನ ರಹಸ್ಯ ಬರುವಿಕೆ ಹಬ್ಬ. ಅದು 6ನೇ ಹಬ್ಬ ದೋಷ ಪರಿಹಾರಕ ಹಬ್ಬ, ಅಂದರೆ ಯೇಸು ಕ್ರಿಸ್ತನ ನ್ಯಾಯ ತೀರ್ಪಿನ ಹಬ್ಬ. 7ನೇದು ವರ್ಣಶಾಲೆಗಳ ಹಬ್ಬ. ದಟ್ ಈಸ್ ಕಾಲ್ಡ್ ದ ಮಿಲಿಯನ್ ಕಿಂಗ್ಡಮ್. ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತ. ಈ ನಿತ್ಯ ಜೀವಕ್ಕೆ ಹೋಗ್ಬೇಕು. ಆ ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಮೊದಲನೇದೇನು ತಗೋಬೇಕು? ಏನು ಸ್ವೀಕಾರ ಮಾಡ್ಬೇಕು? ನೀನು ಮರಣನ ಸ್ವೀಕಾರ ಮಾಡ. ಅದಕ್ಕೆ ಪಸ್ಕಾ ಅಂದರೆ ಕುರಿ ಕುಯ್ದ್ರು ಅವರು. ಕುರಿ ಕುಯ್ದಿದ್ದ ಅರ್ಥ ಏನು ಗೊತ್ತಾ? ನಾನು ವಿಧೇಯತೆ ಆಗ್ತೀನಪ್ಪ. ಕುರಿ ಸಾಯತ್ತೆ ಅಂದರೆ ಲೋಕಕ್ಕಾಗಿ ಸಾಹಿತ್ಯ, ದೇವ್ರಿಗಾಗಿ ಬದುಕ್ತೀಯ, ಪಾಪಕ್ಕಾಗಿ ಸಾಹಿತ್ಯ, ನೀತಿಗಾಗಿ ಜೀವಿಸ್ತೀಯ. ಅದೇ ಮರಣ. ಎರಡನೇದು ದೇವ್ರ ವಾಕ್ಯ ಹೇಳುತ್ತೆ, ಅವರ ಉಣಲ್ಪಡುವಿಕೆ. ಇನ್ನು ನಿನ್ನ ಪಾಪ ಎಲ್ಲ ದೇವರು ಸಮುದ್ರದ ತಳಭಾಗಕ್ಕೆ ಹಾಕ್ಬಿಟ್ರು, ನಿನ್ನ ಬೆನ್ನಿನಗಡೆ ಕಟ್ಟಿಬಿಟ್ರು, ಇನ್ನು ನೋಡೋಕ್ಕೆ ಆಗೋದಿಲ್ಲ. ಮೂರನೇದು ಯೇಸು ಕ್ರಿಸ್ತರ ಪುನರುತ್ಥಾನ. ಯು ಆರ್ ಬಿನ್ ರಿಸರೆಕ್ಟೆಡ್. ಹೊಸ ಜೀವ ಬಂದ್ಬಿಡ್ತು ನಿಮಗೆ, ಹೊಸ ಬಾಳು ಬಂದ್ಬಿಡ್ತು. ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಹಳೆಯದೆಲ್ಲ ಹೊರಟೋಯ್ತು, ಈಗ ಎಲ್ಲವೂ ಹೊಸದಾಗಿ ಆಗ್ಬಿಡುತ್ತೆ. ಎಲ್ಲಿ? ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗುತ್ತಾನೆ. ಕೈ ಮೇಲೆ ಎತ್ತಬೇಕು. ಒಬ್ಬನು ಕ್ರಿಸ್ತನಲ್ಲಿದ್ದರೆ. ಕೈ ಇದ್ದವ್ರು ಮಾತ್ರ ಎತ್ತಬೇಕು. ಕೈ ಇದ್ದವ್ರು ಮಾತ್ರ. ಕೈ ಇದ್ದವ್ರು ಹಂಗೆ ಇಟ್ಕೊಳ್ಳಿ, ಪರವಾಗಿಲ್ಲ. ಕೈ ಇದ್ದವ್ರು. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗುತ್ತಾನೆ. ಹಳೆಯದೆಲ್ಲ ಹೊರಟು ಹೋಗುತ್ತದೆ. ಏನು ಹಳೆಯದಲ್ಲ? ಖಾಲಿ ಡಬ್ಬ, ಖಾಲಿ ಸೀಸ, ಯಾವ್ದೆಲ್ಲ ಹೋಗುತ್ತೆ? ಹಳೆಯದಲ್ಲ. ಸುಳ್ಳು, ಮೋಸ, ದಗ, ಅಂಧಕಾರ, ದಾರಿದ್ರ್ಯ, ಬಡತನ, ನೋವು, ಬಾಧೆ, ಅನಾರೋಗ್ಯ, ಶಾಪ, ಒಂಟಿತನ, ಕುರುಡುತನ, ಮನೋವಿಸ್ಮಯತೆ, ಸೈಕೋಪ್ಯಾಥು, ಇವೆಲ್ಲ ಪ್ಯಾಸ್ ಓವರ್ ಅಂದ್ರೇನು? ಇನ್ನು ನಿಮ್ಗೆ ಆ ದರಿದ್ರಗಳಿರಲ್ಲ, ಇನ್ನು ಕಣ್ಣೀರುಗಳಿರಲ್ಲ, ಇನ್ನು ನೋವುಗಳಿರೋದಿಲ್ಲ, ಇನ್ನು ಬಂಧನಗಳಿರೋದಿಲ್ಲ, ಇನ್ನು ಬಾಡುಗಳಿರೋದಿಲ್ಲ, ಇನ್ನು ಸಾಲ ಇರೋದಿಲ್ಲ, ಇನ್ನು ಯಾವ ಗುಲಾಮತನ ಇರೋದಿಲ್ಲ. ಎಲ್ಲ ವಿಧದಲ್ಲಿ ಆಶೀರ್ವಾದ ನಿಮ್ಮ ಮನೆ ಮೇಲೆ ನಾನು ಉಂಟು ಮಾಡಿ ಆಶೀರ್ವಾದ ಮಾಡ್ತೇನೆ. ಯಾಕಂದ್ರೆ ಅವರು ಜೀವದಿಂದ ನಮಗಾಗಿ ಅವ್ರು ಎದ್ದಿದ್ದಾರೆ. ಮಕ್ಕಳೇ, ಪುನರುತ್ಥಾನ ಅಂದ್ರೇನು? ಅವ್ರು ನಮಗಾಗಿ ಹೇಳಿ, ಯೇಸು ನಮಗಾಗಿ ಜೀವದಿಂದ ಎದ್ದಿದ್ದಾನೆ. ಪಕ್ಕದಲ್ಲಿ ನೋಡಿ, ಯೇಸು ನಮಗಾಗಿ
ಯೇಸು ನಮಗಾಗಿ ಜೀವದಿಂದ ಜೀವದಿಂದ ಎದ್ದಿದ್ದಾರೆ. ಎದ್ದಿದ್ದಾರೆ. ಎಲ್ಲಾದ್ರೂ ಚರಿತ್ರೆ ಇದೆಯಾ? ಅಬ್ರಾಹಂ ಲಿಂಕನ್ ತಾತ ಸತ್ ಮತ್ತೆ ಎದ್ದು ಬಂದಿರೋದು? ಇಲ್ಲ ನಿಮ್ಮ ತಾತ ಯಾರನ್ನ ಸತ್ತಿರೋರು ಮತ್ತೆ ಬದುಕಿ ಏನೋ ಚೆನ್ನಾಗಿದ್ಯಾನೋ ನಿನಗೆ ಬಂದಿದ್ದೀನಿ ಬಸವರಾಜ್ ಚೆನ್ನಾಗಿದ್ಯಾನೋ ಅಂತ ಯಾರನ್ನ ನಿಮ್ಮ ತಾತ ಅಜ್ಜಿ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಾವ ನನ್ನ ಮಕ್ಕಳು ಎದೊಳ್ಳಿ ನೋಡೋಣ. ಅವರು ಚಕ್ರವರ್ತಿಗಳು ಸತ್ತಿದಾರಲ್ಲ, ಅಲೆಕ್ಸಾಂಡರ್ ದಿ ಗ್ರೇಟು, ಇವರೆಲ್ಲ ನೆಪೋಲಿಯನ್, ಇವರೆಲ್ಲ ಸತ್ತಿದಾರಲ್ಲ, ಇವರೆಲ್ಲ ಎದ್ದಿದಾರ? ಇಲ್ಲ. ಯಾರು ಎದೊಳ್ಳಿಲ್ಲ ರೀ, ಒಬ್ಬರೇ ಒಬ್ಬರು ಮಾತ್ರ ಎದ್ದಿದ್ದಾರೆ. ಎದ್ದಿದ್ದಾರೆ. ಸೈತಾನ್ಗಲ್ಲಿ ಜಾಗ ಇಲ್ಲ, ಜಜ್ಜಿ ಹಾಕ್ಬಿಟ್ರು. ಸೈತಾನ ತಲೆಯನ್ನ ಹಿಂಗಿಡ್ರ ಕೈ ಹಿಂಗ್ ಹೊಡಿಬೇಕು, ಹಿಂಗ್ ಹೊಡಿಯೋದು ಬೇಡ. ಸೈತಾನ ಹೆಂಗ್ ಹೊಡಿಬೇಕು? ಹಿಂಗ್ ಹೊಡಿಬೇಕು. ಆ ಮರಣ ಅನ್ನೋದು ಜೀವ ಪುನರುತ್ಥಾನ ಹೊಂದಿದ ದೇವರು. ಇವಾಗ ನಾವು ಕ್ರಿಸ್ತರು ಹೆಂಗೆ ಜೀವಿಸ್ತಿದ್ದೀವಿ? ಸತ್ತವರಾಗಿ ಜೀವಿಸ್ತಾ ಇದ್ದೀವಿ ಸಭೆಗಳಲ್ಲಿ ನೋಡಿ, ಸಾವಿನಂಗೆ. ಯಾಕೆ? ಹೊಸ ಜೀವ ಇಲ್ಲ. ಯಾಕೆ? ಕವನೆಂಟ್ ಇಲ್ಲ, ರಕ್ತ ಇಲ್ಲ, ಸಾಕ್ಷಿ ಇಲ್ಲ. ದೇವ್ರಿಗಾಗಿ ಜೀವಿಸ್ಬೇಕನ್ನುವಂಥ ಹಂಬಲ ಇಲ್ವೇ ಇಲ್ಲ. ಏನಾಗತ್ತೆ? ಡ್ರೈ ಆಗಿಬಿಡತ್ತದು. ಅದು ಡ್ರೈ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ನಿನ್ನೆಲ್ಲ ಸಂತೋಷ ಬರಬೇಕು. ಅದಕ್ಕೆ 3 ಕಾರ್ಯಗಳು. ಒಂದು ಆತ್ಮೀಯ ವಿಧೇಯತೆ. ಆ ಕುರಿ ಕಡಿಬೇಕಾ ಏನು ತೋರ್ಸತ್ತಂದರೆ ಯು ಆರ್ ಒಬೇಯಿಂಗ್ ಗಾಡ್. ಹೋಗೋ ಎಲ್ಲರೂ ಕುರಿ ತಂಡ್ರು ಮನೆಗೆ ಅಂತ ಹೇಳ್ಬೇಕಾ? 30 ಲಕ್ಷ ಮನೆಗಳಿಗೂ ಏನು ಬಂತಂತೆ? 30 ಲಕ್ಷ ಮನೆಗಳಿಗೂ ಕುರಿ ಬಂತು. ಆಗ ಒಂದೊಂದು ಮನೆಗಳಿಗೂ ಯೇಸು ಬಂದರು. ಅದು ಗಂಡಾಗಿರಬೇಕು, ಅದಲ್ಲಿ ಯಾವುದು ಸುಕ್ಕು ಕಳಂಕ ಇರಬಾರ್ದು, ಅದಲ್ಲಿ ಯಾವುದು ದೋಷ ಇರಬಾರ್ದು. ಯೇಸು ಪಾಪ ರಹಿತರಾಗಿ ಬಂದರು, ಗಂಡಾಗಿ ಬಂದರು, ನಿಷ್ಕಳಂಕರಾಗಿ ಬಂದರು ಅಲ್ವಾ? ಕುರಿ ಬಂದು ಸುಮ್ಮನೆ ಇಡಲಿಲ್ಲ, ಅದನ್ನೇನು ಮಾಡಿದ್ರು? ಸ್ಲಾಟರ್ ಮಾಡಿದ್ರು, ಹೊಡೆದ್ರು. ಪಸ್ಕ ಹಬ್ಬ ಅಂದ್ರೆ ಏನು? ಆ ರಕ್ತ ಸುರಿಯಲ್ಪಡಬೇಕು. ರಕ್ತದಾರ ಇಲ್ಲದೆ ನಿಮಗೆ ಪಾಪ ಪರಿಹಾರ ಇಲ್ಲ, ಪಾಪ ಕ್ಷಮಾಪಣೆ ಇಲ್ಲ. ಪಾಪ ಕ್ಷಮಾಪಣೆ ಆದ್ರೆ ಆಶೀರ್ವಾದ ಬಂದ್ಬಿಡತ್ತೆ. ಹಾಗೆ ಎಲ್ಲಿವರೆಗೂ ಪಾಪ ಇರುತ್ತೆ ಅಲ್ಲಿವರೆಗೂ ನಿಮ್ಮ ಮೇಲೆ ಆಶೀರ್ವಾದ ಅನ್ನೋದು ಬರೋದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ಯೆಶಾಯ 59ನೇ ಅಧ್ಯಾಯ, ನಿಮ್ಮನ್ನು ಆಶೀರ್ವಾದ ಮಾಡದಂತೆ ನಿಮ್ಮ ಪಾಪಗಳು ನನಗೆ ಅಡ್ಡಗೋಡೆಯಾಗಿದೆ. ಕರೆಕ್ಟ್ ಅಲ್ವಾ? ನಿಮ್ಮನ್ನು ಆಶೀರ್ವಾದ ಮಾಡದಂತೆ ಏನಾಗಿದೆ? ನಿಮ್ಮ ಪಾಪಗಳೇ ನನಗೆ ಅಡ್ಡಗೋಡೆ ಆಗಿದೆ. ಆ ಅಡ್ಡಗೋಡೆ ತೆರೆನ ಏಸಪ್ಪ ಮಹಾಪರಿಶುದ್ಧ ಸ್ಥಳದಲ್ಲ ತೆರೆನ ಹೊಡ್ಕೊಂಡು ತನ್ನ ದೇಹದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಅವ್ರು ಎಂಟ್ರಿ ಮಾಡ್ತಾರೆ. ಅವರು ಮಹಾಪರಿಶುದ್ಧ ಸ್ಥಳ. ಮಹಾಪರಿಶುದ್ಧ ಸ್ಥಳ ಅಂದ್ರೆ ಏನು? ಇವಾಗ ನಾವು ಮುಂದ್ಗಡೆ ಮನೆಯಿಂದ ನಾವು ಚರ್ಚ್ ಮುಂದೆ ಇಟ್ಟಿದ್ದೀವಲ್ಲ, ಮಂಜೂಷದ ಒಡಂಬಡಿಕೆ ಪೆಟ್ಟಿಗೆ. ಆ ಒಡಂಬಡಿಕೆ ಪೆಟ್ಟಿಗೆ ಇತ್ತಲ್ಲಿ. ಆ ತೆರೆ ಒಳಗೆ ಹೋಗ್ತಾರೋ ರಕ್ತ ತಗೊಂಡು. ಆದಾಮ ತಪ್ಪು ಮಾಡಿದ ದಿನದಿಂದ ಯೇಸು ಕ್ರಿಸ್ತ ಬರೋವರೆಗೂ 4000 ವರ್ಷಗಳವರೆಗೂ ಜನ ಎತ್ತುಗಳನ್ನ, ಉಕ್ಕುರಿಗಳನ್ನು, ಓತಗಳನ್ನು, ಟಗರುಗಳನ್ನ ಬಲಿ ಕೊಟ್ಕೊಂಡೇ ಬಂದರು. ಆದರೆ ಆ ರಕ್ತದಿಂದ ಅವರಿಗೆ ಟೆಂಪ್ರವರಿ, ತಾತ್ಕಾಲಿಕವಾಗಿ ಮಾತ್ರ ಕ್ಷಮಾಪಣೆ ಆಯಿತು. ಆಗ ದೇವ್ರಿಗೆ ಏನು ಬೇಕಾಗಿತ್ತು? ನಿಷ್ಕಳಂಕವಾದ ರಕ್ತ ಬೇಕಾಗಿತ್ತು. ಇವಾಗ ಒಂದು ಸೋಫಿ ತಪ್ಪು ಮಾಡಿದ್ದಾರೆ, ಪ್ರತಾಪರನ್ನು ತಪ್ಪು ಮಾಡಿದ್ದಾರೆ, ಅವ್ರಿಗೆಂತ ಒಂದು ಹೋರಿ ತರೋರು ದೇವಾಲಯದ ಮುಂದೆ. ಪ್ರತಾಪ್ ತಪ್ಪು ಮಾಡಿದ್ರು, ಅವ್ರು ದಂಡಿಸ್ಬೇಕು ದೇವ್ರು. ಅವ್ರನ್ನ ದಂಡಿಸ್ಬಿಟ್ರೆ ಅವ್ರು ಉಳಿಯೋದಿಲ್ಲ, ಅವ್ರು ಸುಟ್ಟೋಗ್ಬಿಡ್ತಾರೆ. ಇವಾಗ ದೇವ್ರಿಗೆ ಅವ್ರ ಪಾಪ ಪರಿಹಾರಕ್ಕೆ ಸಹ ರಕ್ತ ಬೇಕಾಗಿದೆ. ಅದಕ್ಕೆ ಅವ್ರೇನು ತರೋ, ಒಂದು ಹೋರಿ ತರೋರು ಅಥವಾ ಒಂದು ಕುರಿ ತರೋರು. ಕುರಿ ಯಾವುದು ತಪ್ಪು ಮಾಡೇ ಇಲ್ಲ. ಆ ಕುರಿ ತಂದಾಗ, ಅದು ಯಾಜಕ ದೇವಾಲಯದಲ್ಲಿ ತಂದಾಗ ಅದ್ರ ಮೇಲೆ ನೀರು ಸಿಂಪಡಿಸ್ಬಿಟ್ಟು 3 ಸತಿ ಅದ್ರ ತಲೆ ಮೇಲೆ ಅರಳಪ್ಪವ್ರೆ ಕೈ ಇಡೋರು. ಕೈ ಇಟ್ಬಿಟ್ಟು ಪ್ರತಾಪ್ ಮಾಡಿರೋ ಎಲ್ಲ ತಪ್ಪುಗಳು, ಅವನ ದೋಷಗಳು, ಅವನ ದ್ರೋಹಗಳು, ಅವನ ಅಪರಾಧಗಳು ಎಲ್ಲ ಈ ಕುರಿ ಮೇಲೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಕುರಿನ ಕಡಿದುಬಿಟ್ಟು ಆ ರಕ್ತ ತೊಗೊಂಡ್ಬಿಡ್ತಾರೆ. ಬಟ್ಲಿಂದ ಆ ರಕ್ತ ತಂದು ಆ ಒಂದು ಯಜ್ಞಪೀಠದ ಮೇಲೆ ಏನು ಮಾಡೋರು? ಚಿಮುಕಿಸ್ತಾ ಇದ್ರು. ವರ್ಷಕ್ಕೆ ಒಂದಾವರ್ತಿ ಇಡೀ ದೇಶದ ಜನ ಮಾಡಿದ ತಪ್ಪುಗಳನ್ನ, ಪಾಪಗಳನ್ನ ಮಹಾಯಾಜಕ ಏನು ಮಾಡೋನು? ಸಕಲ ರಾಷ್ಟ್ರದ ಜನಗಳು ಮಾಡಿದ ತಪ್ಪಿಗೆ ಮಹಾಪರಿಶುದ್ಧ ಸ್ಥಳಕ್ಕೆ ವರ್ಷಕ್ಕೆ 1 ಸತಿ ಎಂಟ್ರಿ ಆಗ್ತಾ ಇದ್ರು ನೋಡಿ. ಸೊ ಪರಿಶುದ್ಧ ಸ್ಥಳ ಡೈಲಿ ಇತ್ತು, ಆರಾಧನೆ ಡೈಲಿ, ಯಜ್ಞ ಬಲಿ ಇತ್ತು. ಮಹಾಪರಿಶುದ್ಧ ಸ್ಥಳಕ್ಕೆ ಏನಾಗೋನು? ಯಾಜಕ ವರ್ಷಕ್ಕೆ 1 ಸತಿ
ಒಳಗೆ ಹೋಗೋನು. ಒಳಗೆ ಹೋಗಿ ಎಲ್ಲ ದೇಶದ ರಾಷ್ಟ್ರದ ಜನರ ಎಲ್ಲ ತಪ್ಪುಗಳನ್ನ ದೋಷಗಳನ್ನ ಆ ರಕ್ತ ಒಳಗೆ ತೊಗೊಂಡೋಗಿ ಆ ಮಂಜೂಷ ಪೆಟ್ಟಿಗೆ ಮೇಲೆ ಏನು ಮಾಡೋರು, ಇಸೋಪ್ ಗಿಡದಿಂದ ಚಿಮುಕ್ಸೋರು. ಇಸೋಪ್ ಗಿಡ ಅಂದರೆ ನಿಮ್ಮ ಸಾಕ್ಷಿ ಅದು. ಆಮೆನ್. ಚಿಮುಕ್ಸ್ಬೇಕಾದ್ರೆ ದೇವರೇ ಜಯನಗರದಲ್ಲಿರೋ ಜನಗಳ ತಪ್ಪುಗಳ ಕ್ಷಮೆ ಆಗಲಿ, ಕೋಲಾರದಲ್ಲಿರೋ ಜನಗಳ ತಪ್ಪುಗಳ ಕ್ಷಮೆ ಆಗಲಿ, ಮಾಲೂರಿನ ಜನಗಳ ತಪ್ಪುಗಳ ಕ್ಷಮೆ ಆಗಲಿ, ಬೆಂಗಳೂರಿನ ಜನಗಳ ತಪ್ಪುಗಳ ಕ್ಷಮೆ ಆಗಲಿ ಅಂತ ಹೇಳಿ 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 ಅವ್ನು ಹೊರಗಡೆ ಬರೋನು. ಆಗ ಏನು ಮಾಡೋರು, ಅವ್ನ ಕಾಲ್ಗೆ ಒಂದು ದೊಡ್ಡ ಚೈನ್ ಕಟ್ಟಿರೋರು, ಕಬ್ಬಿಣದ ಚೈನು. ಅವನು ಕರೆಕ್ಟಾಗಿಲ್ಲ ಅಂದರೆ ಅಲ್ಲೇ ಮೆಗಿದ್ ಬಿದ್ದು ಸತ್ತೋಗ್ತಿದ್ದ. ಸತ್ತಿದ ತಕ್ಷಣ ಚೈನ್ ಡಮ್ ಅಂತ ಸೌಂಡ್ ಬಂದರೆ ಕ್ಲೀನಾಗಿ ಹೆಣನ ಹೊರಗಡೆ ಎಳ್ಕೊಳ್ಳೋರು. ಅಷ್ಟು ಟಫ್ ಇತ್ತು ನೋಡಿ ಆಗಿನ ಕಾಲದಲ್ಲಿ. ಈ ಮಹಾ ತೆರೆನ ಯೇಸು ಸ್ವಾಮಿ ಏನು ಮಾಡೋದು, ಅದಕ್ಕೆ ಬೈಬಲ್ ಹೇಳುತ್ತೆ, ಯೇಸುಸ್ತ ಕಲ್ವಾರಿ ಶಿಲ್ಬೆಲ ಅವರು ಸತ್ತಾಗ ದೇವಾಲಯದ ಪರದೆ ಎರಡಾಗಿ ಅರಿಯಲ್ಪಡ್ತಾರೆ. Hallelujah. Amen. The curtain was torn into 2 pieces. ಆ ಪರದೆ ಏನಾಯ್ತಂತೆ, ದಪ್ಪ ಪರದೆ 6.5 ಇಂಚು ಇಷ್ಟು ದಪ್ಪ ಇರುತ್ತೆ. ಅಷ್ಟು ಬಟ್ಟೆಗಳಿಂದ ಮಾಡಿದ ಬೆಡ್ ಥರ ಒಳಗೆ ಹೋಗೋಕ್ಕಾಗೋದಿಲ್ಲ. ಯೇಸು ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟು, ಅಪ್ಪ ಎಲ್ಲ ಮುಗಿಯಿತು ತಂದೆ, ನನ್ನ ಆತ್ಮ ನಿನ್ನ ಕೈಲಿ ಕೊಡ್ತೀನಿ ಅಂದ ತಕ್ಷಣ ಹಾಗೆ ಪರದೆ ಕಿತ್ಕೊಂಡು ಹೊರಗಡೆ ಬರುತ್ತೆ. ಏನು ಅರ್ಥ, ಒಂದು ರೋಡ್ ರೆಡಿ ಮಾಡಿದೆ. ಆಮೆನ್. ಮಾರ್ಗ ಆಮೆನ್. ರೋಡ್ನ ರೆಡಿ ಆಯ್ತು. ಈಗ ಇಬ್ರಿಯ 10ನೇ ಅಧ್ಯಾಯ 19-20. ಹೀಗಿರುವಲ್ಲಿ ಯೇಸು ನಮಗೋಸ್ಕರ ಪ್ರತಿಷ್ಠಿಸಲ್ಪಟ್ಟ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಅತೀ ಪರಿಶುದ್ಧವಾದ ಪರಿಶುದ್ಧ ಸಮಾಕ್ಷಣದಲ್ಲಿ ಪ್ರವೇಶಿಸೋದಕ್ಕೆ ನಮಗೆ ಧೈರ್ಯ ಉಂಟಾಯಿತು. 22. ಆದ ಕಾರಣ ನೀನು ಅಪರಾಧಿ ಎಂದು ನಿನ್ನ ಮನಸ್ಸು ನಿನಗೆ ಸಾಕ್ಷಿ ಹೇಳದಂತೆ ನಿನ್ನ ಹೃದಯವನ್ನು ನಿನ್ನ ಹೃದಯವನ್ನು ರಕ್ತದಿಂದ ಪ್ರೋಕ್ಷಿಸಿಕೊಂಡು ಹೇಗೆ ರಕ್ತ ತರ್ತೀರಿ ಇವಾಗ? ಅಲ್ಲಿ ರಕ್ತ ಇತ್ತು ಹಳೆ ಒಡಂಬಡಿಕೆಯಲ್ಲಿ, ಏನು ಕಡ್ದು ಬಿಡೋಣಪ್ಪ ಹೇಳ್ಬೋದಾಯಿತು ರಕ್ತನ. ಮಂಜು ಅವರೇ, ಇವಾಗ ರಕ್ತ ಹೆಂಗೆ ತರೋದಿಲ್ಲಿ ಹೊಸ ಒಡಂಬಡಿಕೆಯಲ್ಲಿ? ಅದೇ ಬದ ಕೋಳಿ ರಕ್ತನ ತೊಗೊಂಬರ್ಬೇಕಾದ್ರೆ ಹೇಳಿ ಬದು ತಂದುಬಿಡ್ತೀನಿ. ಎಲ್ಲಿಂದ ತರ್ತೀರಾ ಸಂಪತ್ ಅವರೇ, ಕುಮಾರ್ ಅವರೇ, ಮೋಸಸ್ ಅವರೇ, ಎಲ್ಲಿ ತರ್ತೀರ ರಕ್ತ? ಹೌ ಯು ಕ್ಯಾನ್ ಬ್ರಿಂಗ್ ದ ಬ್ಲಡ್? ಸಿ ಬ್ಲಡ್ ಈಸ್ ಆಲ್ರೆಡಿ ಗಿವನ್ ದೇರ್. ಹೌ ಕಮ್ ಯು ಸೇ ದಟ್ ಬ್ಲಡ್? ಕಮಾನ್, ಹೇಗೆ ತರ್ತೀರ ರಕ್ತ? ಜಯಣ್ಣ ಅವರೇ, ಎಲ್ಲಿಂದ ತರ್ತೀರ ರಕ್ತ? ಅಲ್ಲಿ ಕೊಟ್ಟಾಯ್ತಲ್ಲ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಕಲ್ವಾರಿ ಶಿಲ್ವೆಯಲ್ಲಿ ಆಗೋಯ್ತು. ಈಗ ಹೊಸ ಒಡಂಬಡಿಕೆ ಆದ್ಮೇಲೆ ಪೌಲ್ ಬಂದು ಸಭೆ ಮಕ್ಕಳಿಗೆ ಹೇಳ್ತಾರೆ, ಆದ ಕಾರಣ ನಿನ್ನ ಮನಸ್ಸು ಅಪರಾಧಿ ಅಂತ ಹೇಳಿದ ಹಾಗೆ ನಿನ್ನ ಹೃದಯವನ್ನು ರಕ್ತದಿಂದ ಪ್ರೋಕ್ಷಿಸಿಕೊಂಡು. ಏನರ್ಥ? ದೇವರ ವಾಕ್ಯವೇ ರಕ್ತ. ದ ಗಾಡ್ಸ್ ವರ್ಡ್ ಇಟ್ ಸೆಲ್ಫ್. ಅದಕ್ಕೆ ನಾನು ಹೇಳಿದ್ನಲ್ಲ, ಆ ಬೋಗಿಣಿ ಅನ್ನೋದು ನೋಡಿ, ಇದು ರಕ್ತ. ಅವ್ರು ಕುರಿ ಕಡಿದ ಮೇಲೆ ರಕ್ತ ಎಲ್ಲ ಏನು ಹಾಕಿದ್ರು? ಬೋಗಿಣಿಗೆ ಹಾಕಿದ್ರು. ಬೋಗಿಣಿಲಿ ಹಾಕ್ಬಿಟ್ಟು ಇಸೋಪ್ ಗಿಡ ತಂದು ಅದಲ್ಲಿ ಅದ್ದಿದ್ರು. ಅದ್ಬಿಟ್ಟು ಏನು ಮಾಡಿದ್ರು? ಮನೆ ಮೇಲೆ ನಿಲುಕು ಪಟ್ಟಿಗಳ ಮೇಲೆ ಹಾಕಿದ್ರು. ಆಗ ನಿಲುಕು ಪಟ್ಟಿ ಅನ್ನೋದು ನಮ್ಮ ಹೃದಯ. ಆಗ ಬೋಗಿಣಿ ಅನ್ನೋದೇನು? ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಇದು ದೇವರ ಸದುಪದೇಶ. ಈ ಬೋಗಣಿ ಅನ್ನೋದೇ ದೇವರ ಸದುಪದೇಶ. ಆ ರಕ್ತನೇ ಉಪದೇಶ. ಆ ರಕ್ತದೊಳಗೆ ನಾವು ಹಾಕ್ತೀವಿ ಕೈ. ಅಂದ್ರೇನು? ಕರ್ತನ ಧರ್ಮಶಾಸ್ತ್ರ ಆನಂದ ಪಟ್ಟು ಅದನ್ನೇ ಆಗ ಒಂದೊಂದು ವಾಕ್ಯ ಓದ್ಬೇಕಾದ್ರೆ ರಕ್ತದ ಬಗ್ಗೆನೇ ಓದ್ತಾ ಇರ್ತೀಯ ನೀನು. ರಕ್ತದ ಬಗ್ಗೆನೇ ಓದ್ತಾ ಇರ್ತೀಯ. ನೆಕ್ಸ್ಟ್ ಅದನ್ನು ಅದ್ವಿತೀಯ. ತುಂಬ ಜನ ರಕ್ತ ಇಟ್ಕೊಂಡು ನಿಂತಿದ್ದಾರೆ ಸಭೆಗಳಲ್ಲಿ, ರಕ್ತ ಇದೆ ಅಂತೇಳಿ. ಯಾರು ಅದ್ದುತ್ತಾ ಇಲ್ಲ. ಯಾಕೆ ಅರ್ಥ ಇಲ್ಲ? ವಿಶ್ವಾಸ ಇಲ್ಲ ಅವ್ರಿಗೆ. ಅವ್ರು ನಂಬ್ತಾರೆ, ನಾವು ಕ್ರಿಶ್ಚಿಯನ್ನು, ನಮಗಾಗಿ ಏಸು ಬಂದರು, ಏಸು ಬದುಕಿದ್ರು ಎಲ್ಲ. ಅದು ಬಿಟ್ಟು ಎಕ್ಸ್ಟ್ರಾ ಹೆಜ್ಜೆ ಇಡೋದಿಲ್ಲ. ನೆಕ್ಸ್ಟ್ ಏನತ್ತೆ? ಡಿಕ್ಲರೇಷನ್ ಅನ್ನತ್ತೆ. ಸೊ ಡಿಕ್ಲರೇಷನ್ ಅಂದ್ರೆ ಏನಲ್ಲಿ ವಾಕ್ಯ ಹೇಳತ್ತೆ, ಒಂದೇದು ನಮ್ಮ ವಿಧೇಯತೆ. ಕುರಿ ಕಡಿಬೇಕಂತ ಹೇಳ್ತಾರೆ, ಕಡೀರಿ ಅನ್ನೋದು ವಿಧೇಯತೆ ದೇವ್ರದು. ಎರಡನೇದು ಹೇಳ್ತಾರೆ ದೇವರು ಪ್ರಕಟವಾಗುವ ನಂಬಿಕೆ. ವಾಕ್ಯ ಓದ್ತೀನಿ, ನೀನು ಓದಿದ ಮೇಲೆ ವಾಕ್ಯ ಏನು ಹೇಳತ್ತೀನಿ ಮತ್ತೆ ನೀನು ಮಾತಾಡ್ತೀಯ. ಮೊನ್ನೆ ಹೇಳ್ತಿದ್ದೆ ನಾನು, ಮನೆ ಮುಂದೆ ಒಬ್ಬ ಒಂದು ಪುಡಿ ರೋಡಿ ಬಂದು ನಿಂತ್ಕೊಂಡಿರ್ತಾನೆ. ಮಗುವನ್ನು ನೋಡಿ ಎದುರ್ಕೊಂಡು ಒಳಗೋಡ್ಬಿಡುತ್ತೆ. ಕತ್ತಿ ಮಚ್ಚಲ್ಲಿ ಹಿಡ್ಕೊಂಡು ಬಂದು ನಿಂತಿರ್ತದೆ ಆ ಪುಡಿ ರೋಡಿಗಳಲ್ಲ. ಅಪ್ಪ ರೋಡಿ ಬಂದಿದ್ದಾರಪ್ಪ. ಯಾರವನು ರೋಡಿ? ನನಗಿಂತ ದೊಡ್ಡ ರೋಡಿ ಯಾರ ಇದ್ದಾನ ಅವನು? ಇಲ್ಲ ಅಪ್ಪ, ತುಂಬ ಕತ್ತಿಲಿ ಹಿಡ್ಕೊ. ಅವನು ಹೋಗಿ ಹೊರಗಡೆ ಬಂದರೆ ಪುಡಿ ಹಾಕಿ ಹೊಡೆದ್ಬಿಡೋದು, ಸಾಯಿಸ್ಬಿಡ್ತೀನಿ ಅವನ್ನ ಅಂತ ಮನೇಲಿ ರೂಮಲ್ಲಿ ಹೇಳ್ತಾನೆ ಅಪ್ಪ ಮಗು ಹತ್ರ. ಇದು ಕೇಳಿದ ತಕ್ಷಣ ಮಗುಗೆ ವಿಶ್ವಾಸ ಬಂದ್ಬಿಡತ್ತೆ ನೋಡಿ. ಬಂದ್ಬಿಟ್ಟು ಹೊರಗಡೆ ಬರ್ತದೆ, ನಮ್ಮಪ್ಪ ಏನಾದ್ರು ಬೇಗ ಹೋಗ್ಬಿಡು ಕಾಂಪೌಂಡ್ ಬಿಟ್ಟು. ನಮ್ಮಪ್ಪ ಬಂದರೆ ಚಟ್ನಿ ಥರ ಪುಡಿ ಮಾಡಿ ಎಕ್ಸ್ಟ್ರಾ ಆಗ್ತದೆ ಈ ಮಗು.
ಅವನು ಹೇಳಲ್ಲ ಚಟ್ನಿ ಅಂತ, ಹೇಳಿದ್ನ ಹೇಳಿಲ್ಲ. ನಮ್ಮಪ್ಪನ ಬಂದ್ರೆ ನಿನ್ನ ಚಟ್ನಿ ತರ ಪುಡಿ ಮಾಡಿ ಮಿಕ್ಸಿಲಿ ಹಾಕಿ ಹೊಡೆಸ್ಬಿಡ್ತಾರೆ. ನೋಡು, ಅಪ್ಪ ಹೇಳಿದ್ನ ಕೇಳಿಸ್ಕೊಂಡು ಇವನು ಹೇಳ್ತಾನೆ. ದಟ್ ಈಸ್ ಕಾಲ್ಡ್ ದ ಡಿಕ್ಲರೇಷನ್, ಘೋಷಣೆ. ಅವನದು ಆದೇಶ, ಇವೊಂದು ಘೋಷಣೆ. ವಾಟ್ ಎವರ್ ಡಿಕ್ರಿ ಅಂಡ್ ಡಿಕ್ಲೇರ್, ಅವನು ಯಾವುದನ್ನ ಆದೇಶ ಮಾಡ್ಕೊಂಡು ನೀವು ಘೋಷಿಸ್ತೀರಾ ಅದು ನಿಮ್ಮದಾಗತ್ತೆ ಅಂತ ಹೇಳ್ತಾರೆ. Hallelujah. Amen. ಇವಾಗ ದೇವ್ರ ವಿಧವೆ ಎಲಿಯಾಗಿ ಹೇಳಿದ್ರು, ಹೋಗು ನಿನ್ನ ಸಾಕೋದಕ್ಕಾಗಿ ನಾನು ಚರಪ್ತದ ವಿಧವೆಗೆ ಕಟ್ಲೆ ಇಟ್ಟಿದ್ದೀನಿ ಅಂತ ಹೇಳಿದ ಅಷ್ಟೇ. ಇವನು ಹೋಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹೇಳ್ತಾನೆ. ನಿನ್ನ ಮೊಡಕೆಯಲ್ಲಿ ಹಿಟ್ಟು ಕಮ್ಮಿ ಆಗೋದಿಲ್ಲ, ನಿನ್ನ ಮೋಗೆಯಲ್ಲಿ ಎಣ್ಣೆ ಕೊರೆ ಆಗೋದಿ, ಇದೆಲ್ಲ ಹೇಳಿದ ದೇವರು. ರೀ ಬೈಬಲ್ ಹೇಳಲೇ ಇಲ್ಲ ರೀ ಅವರು. ಗಾಡ್ ಡಿಡ್ ನಾಟ್ ಸೇ ದಟ್ ವರ್ಡ್. ಆದ್ರೆ ದೇವ್ರು ಹೇಳ್ಬಿಟ್ರೆ ನಾನು ಸಾಕಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಅವಳ ಮನೇಲಿ ಮೊಡಕೆಯಲ್ಲೂ ಕೂಡ ಹಿಟ್ಟು ಬರುತ್ತೆ, ಮೋಗೆಲ್ಲೂ ಎಣ್ಣೆ ಬರುತ್ತೆ, ಅದ್ಭುತವಾದ ಆಶೀರ್ವಾದ ಆಗತ್ತೆ. ಆ ವಿಶ್ವಾಸದಲ್ಲಿ ಅವನು ಹೇಳ್ತಾನೆ. ಅದೇ ರೀತಿನೇ ಮಗು ಎಕ್ಸ್ಟ್ರಾ ಹಾಕಿ ಹೇಳುತ್ತೆ. ಆಗ ಅನೇಕ ಕ್ರೈಸ್ತರು ಬೋಗಣಿ ಹಿಡ್ಕೊಂಡಿದ್ದ ಬೈಬಲ್ ಹಿಡ್ಕೊಂಡು ಅಲ್ಲಿಯೋ ತೋತ್ರ ಅಂತ ಹೇಳ್ತಿದ್ದಾರೆ. ಅದರೊಳಗೆ ಇರೋದನ್ನ ತೆಗೆದು ಏನು ಮಾತಾಡ್ತಾ ಇಲ್ಲ. ಅದಕ್ಕೆ ಅನೇಕರು ನಾಮಧೇಯ ಕ್ರೈಸ್ತರಾಗಿದ್ದಾರೆ, ಉಪದೇಶ ಇಲ್ಲ, ಅವ್ರ ರಕ್ತ ಇಟ್ಕೊಂಡಿದ್ದಾರೆ. ಆದರೆ ಇಸ್ಸೋಪ್ ಗಿಡದಲ್ಲಿ ಏನು ಮಾಡಲಿಲ್ಲ, ಹತ್ತಲಿಲ್ಲ. ಹತ್ತೋದಂದ್ರೆ ಏನು? ಯುವರ್ ಪರ್ಸನಲ್ ಕನ್ವಿಕ್ಷನ್, ಯುವರ್ ಫೈನಲ್ ಡಿಕ್ಲರೇಷನ್. ನೀನು ದೇವರೊಂದಿಗೆ ಘೋಷಣೆ ಮಾಡ್ತೀಯ. ಅದು ಹತ್ತಬೇಕಾದ್ರೆ ಇಸ್ಸೋಪ್ ಗಿಡ ಅಂದ್ರೇನು? ನಿನ್ನ ಸಾಕ್ಷಿ ಅದು. ಈಗ ಓದಿ ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ. ತಮ್ಮ ಪ್ರಾಣದ ಮೇಲೆ ಪ್ರೀತಿಯನ್ನು ತರದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿದಾತ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು. ಎರಡಿದೆ, ಒಂದು ಯಜ್ಞದ ಕುರಿದಾತನ ರಕ್ತದಿಂದಲೂ ತಮ್ಮ ಸಾಕ್ಷಿಯ ಬಲದಿಂದಲೂ. ತಮ್ಮ ಸಾಕ್ಷಿಯ ಬಲ, ಯಜ್ಞದ ರಕ್ತ ಇಲ್ಲಿದೆ. ಯಾವಾಗ ನೀನು ಇದನ್ನು ಅದ್ಬಿಟ್ಟು ಹೋಗಿ ಸುವಾರ್ತೆ ಹೇಳ್ತೀಯ, ನೀನು ಸಾಕ್ಷಿ ಬಲ ಆಗತ್ತಲ್ಲಿ. ನಾನು ಯಾರಿಗೂ ಹೇಳಲ್ಲಪ್ಪ, ನಾನು ಆಗಿರ್ತೀನಿ ಅಂತಂದರೆ ನೀನು ಕ್ರೈಸ್ತ ಅಲ್ವೇ ಅಲ್ಲ ನೀನು. ಏಸಪ್ಪ ಹೇಳ್ತೇವೆ, ಹೋಗಿ ಲೋಕದ ಕಟ್ಟ ಕಡೆಗೆ ಸುವಾರ್ತೆ ಆಗ ಅದ್ಬೇಕು. ಅದ್ಬಿಟ್ಟು ಏನು ಮಾಡ್ತಾನೆ ಅವನು? ತನ್ನ ಮನೆ ನಿಲುಕುಪಟ್ಟಿಗಳಿಗೆ. ದಟ್ ಈಸ್ ಕಾಲ್ಡ್ ದ ಪಬ್ಲಿಕ್ ಡಿಕ್ಲರೇಷನ್. ಪ್ರಕಟವಾಗುವ ನಂಬಿಕೆ, ಸಾರ್ವಜನಿಕ ಘೋಷಣೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹಚ್ಬೇಕಾದ ಏನು ಹೇಳ್ತಾರೆ? ಐಗುಪ್ತ ದೇಶ ಜನ, ಏನು ರಕ್ತ ಎಲ್ಲ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆ ರಕ್ತ ಹಾಕ್ತಿದ್ದೀರ ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನಮ್ಮ ದೇವ್ ನಮ್ಮನ್ನ ಬಿಡುಗಡೆ ಮಾಡ್ತಾರೆ, ನಮ್ಮ ದೇವ್ ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡೋದೇನು ಹೇಳಿಲ್ಲ ಅವ್ರಿಗೆ, ಹೆಂಗೆ ಬಿಡುಗಡೆ ಆಗತ್ತಂತ ಹೇಳಲಿಲ್ಲ. ಆದರೆ ಹೇಗೆ ಬಿಡುಗಡೆ ಆಗತ್ತೆ? ರಕ್ತ ಹಾಕಷ್ಟೇ. ರಕ್ಷಣೆ ಅಂದರೆ ನಂಬು ಯೇಸು ಸ್ವಾಮಿನ. ನೀನು ನಂಬಿದ್ರೆ ರಕ್ಷಣೆ ಎಲ್ಲ ಆಶೀರ್ವಾದ ಬಂದ್ಬಿಡತ್ತೆ. ಅಲ್ಲ, ಅದಂಗೆ ನಂಬಿದ್ರೆ ಅದು ಹೆಂಗೆ ಬಂದ್ಬಿಡತ್ತಾ? ಅದಂಗೆ ಆಗ್ಬಿಡತ್ತಾ? ನೀ ಕ್ವಶನ್ ಕೇಳೋದು ಬೇಕಾಗೇ ಇಲ್ಲ. ಎಲ್ಲ ಅದ್ರಲ್ಲಿ ಮಾಡಿಕ್ಕಿದ್ದಾರೆ. ಹಾರ್ಲಿಕ್ಸ್ ಪುಡಿ ಒಂದೇ ಒಂದು ಸ್ಪೂನ್ ತೊಗೊಂಡು ಹಾಲಲ್ಲಿ ಹಾಕಿದರೆ ನಿಮ್ಗೆ ಶಕ್ತಿ ಬಂದ್ಬಿಡತ್ತೆ. ಅದು ಹಾರ್ಲಿಕ್ಸ್ ಪುಡಿಲಿ ಏನು ಹಾಕಿದ್ದಾರೆ? ಎಲ್ಲ ಥರ ವೈಟಮಿನ್ಸ್ಗಳು ಹಾಕಿದ್ದಾರೆ. ಕಂಪನಿಯಿಂದ ತಯಾರಾಗಿ ರೆಡಿಯಾಗಿ ಬರುತ್ತೆ. ನೀ ಸುಮ್ಮನೆ ಹಾಲಲ್ಲಿ ಹಾಕಿ ಅದ್ದಿ ಅದನ್ನು ಕಲಿಸ್ಬಿಟ್ಟು ಒಂದು ಲೋಟ ಕುಡಿಬೇಕು. ಅದೇ ರೀತಿಯೇ ಕರ್ತನ ರಕ್ಷಣೆ ಅನ್ನೋದು ಇಟ್ ಇಸ್ ಎ ಕಂಪ್ಲೀಟ್ಲಿ ವೆಲ್ ಪ್ರಿಪೇರ್ಡ್ ರೆಡಿಮೇಡ್ ಬ್ಲೆಸ್ಸಿಂಗ್. ಅದು ನಿಮಗೆ ರೆಡಿಮೇಡ್ ಬ್ಲೆಸ್ಸಿಂಗು. ಅದೇ ನೀವು ಸ್ವೀಕಾರ ಮಾಡಿದ ತಕ್ಷಣ ಅದು ರಿಲೀಸ್ ಆಗುತ್ತೆ. ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ.